ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ. ಇದು ಜನಜನಿತವಾದ ನಾಣ್ಣುಡಿ. ಈ ನುಡಿ ಶುಭವಾದದ್ದು ಮತ್ತು ಸತ್ಯವಾದದ್ದು ಅನ್ನೋದಕ್ಕೆ ಈ ಕ್ಷೇತ್ರಗಳಿಗೆ ಹೋಗಿ ಬಂದು ಕೃಪಾಶೀರ್ವಾದ ಪಡೆದ ಅಪಾರ ಭಕ್ತಗಣವೇ ಸಾಕ್ಷಿ. ಅದೆಷ್ಟು ಜನ ಹೋಗಿಲ್ಲ, ಶಿರವಾಗಿ ಮುಗಿದಿಲ್ಲ, ಕಷ್ಟಗಳನ್ನ ಗೆದ್ದು ಬಂದಿಲ್ಲ. ಆದರೂ ಕರ್ಮ ಸಿದ್ಧಾಂತದ ಅರಿವಿಲ್ಲದ ಅಷ್ಟೇ ಜನ ಕೊರಗಿದ್ದಾರೆ, ಬೈದಿದ್ದಾರೆ, ದೂರಿದ್ದಾರೆ. ಇಂತಹ ಅತೃಪ್ತ, ಅಸಮಾಧಾನಿತ ಮನಸ್ಥಿತಿಗಳ ಕಷ್ಟ ಕಾರ್ಪಣ್ಯಗಳು ದೂರಾಗಬೇಕು ಅಂದ್ರೆ ಇವತ್ತು ನಾವು ಹೇಳೋಕೆ ಹೊರಟಿರೋ ಈ ಸತ್ಯ ಸಂಗತಿಯನ್ನ ದಿಗ್ದರ್ಶನ ಮಾಡಿಕೊಳ್ಳಲೇಬೇಕು. ಗುರು ಮಹಿಮಾ ರಾಯರಂತಹ ರಾಯರೇ ಕರ್ಮ ಫಲವನ್ನ ಅನುಭವಿಸಬೇಕಾಯ್ತು. ಕಾಡಲು ಬಂದ ದರಿದ್ರ ಲಕ್ಷ್ಮಿ ಗುರುರಾಯರಿಗೆ ಹೇಳಿದ್ದೇನು? ಪ್ರತಿಯಾಗಿ ರಾಯರು ಆ ದರಿದ್ರ ಲಕ್ಷ್ಮಿಗೆ ಹೇಳಿದ್ದೇನು? ಎಲ್ಲವನ್ನೂ ನೋಡೋಣ ಈ ವಿಶೇಷ ಸಂಚಿಕೆಯಲ್ಲಿ. ಶ್ರೀ ರಾಘವೇಂದ್ರ ಸ್ವಾಮಿ ಹೀಗಂದ್ರೆ ಸಾಕು, ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನತ್ತೆ ಆರಾಧಿಸೋ ಭಕ್ತಕೋಟಿ. ಬೇಡಿದವರ ಭವಭೂತಿಗಳನ್ನ ಪರಿಹರಿಸೋ ಇಂತಹ ಕಲಿಯುಗದ ಕಾಮಧೇನು ಸಹ ನಾನಾ ಕಷ್ಟಗಳನ್ನ ಎದುರಿಸಿದ್ಯಾಕೆ? ದರಿದ್ರ ಇನ್ನಿಲ್ಲದಂತೆ ಅವರನ್ನ ಕಾಡಿದ್ಯಾಕೆ ಅನ್ನೋದೇ ಒಂದು ಕುತೂಹಲಕಾರಿ ಸತ್ಯ ಸಂಗತಿ. ಈ ಸಂಗತಿಯನ್ನ ಅರಿತ್ರೆ ಬದುಕಿನಲ್ಲಿ ಕೊರಗೋದಿಲ್ಲ. ನಾನಾ ಪರಿಪಾಟಲು ಪಡ್ತಿರೋರು ಕಷ್ಟಕ್ಕೆ ಬೆನ್ನು ತೋರಿಸೋದಿಲ್ಲ. ಈ ಮಹಾಮಹಿಮನ ಕಥೆ ತೆರೆದುಕೊಳ್ಳೋದು ತಮಿಳುನಾಡಲ್ಲಿ. ಆಗಿನ ಕುಂಭಕೋಣಂ ಸಂಸ್ಥಾನದ ಭುವನಗಿರಿ ಅನ್ನೋ ಊರಲ್ಲಿ ಶೌತಸ್ಮಾರ್ಥ ಕರ್ಮಾನುಷ್ಠಾನಪರರಾದ ಕೃಷ್ಣ ಭಟ್ಟರೆಂಬ ವಿದ್ವಾಂಸರಿದ್ರು. ಕರ್ಮನಿರತ ಕೃಷ್ಣ ಭಟ್ಟರು ಉತ್ತಮ ವೈಣಿಕ ವಿದ್ವಾಂಸರಾಗಿದ್ದವರು. ಇವರ ಪುತ್ರ ಕನಕಾಚಲ ಭಟ್ಟರೂ ಕೂಡ ಅಷ್ಟೇ ಪ್ರಮಾಣದ ವೈಣಿಕ ವಿದ್ಯಾಪಾರಂಗತ. ಕನಕಾಚಲ ಭಟ್ಟರ ಮಗನೇ ತಿಮ್ಮಣ್ಣ ಭಟ್ಟ. ಈ ತಿಮ್ಮಣ್ಣ ಭಟ್ಟರು ಬೇರಾರೂ ಅಲ್ಲ, ರಾಘವೇಂದ್ರ ಸ್ವಾಮಿಗಳ ತಂದೆ. ಗೋಪಿಕಾಂಬ ತಿಮ್ಮಣ್ಣ ಭಟ್ಟ ದಂಪತಿಗೆ ತಿರುಪತಿ ತಿಮ್ಮಪ್ಪನೆಂದರೆ ಅಪಾರ ಭಕ್ತಿ. ನಡೆ ನುಡಿಯಲ್ಲಿ ಶ್ರೀನಿವಾಸನ ಜಪ ತಪಗಳನ್ನೇ ಮಾಡ್ತಾ ಇದ್ದ ಈ ದಂಪತಿಗೆ 3 ಮಕ್ಕಳು: ವೆಂಕಟಾಂಬ, ಗುರುರಾಜ ಮತ್ತು ವೆಂಕಟನಾಥ. ಕ್ರಿಸ್ತಶಕ 1595ರಲ್ಲಿ ಜನಿಸಿದ ಈ ವೆಂಕಟನಾಥರೇ ನಾವು ನೀವೆಲ್ಲ ಆರಾಧಿಸೋ ಗುರು ರಾಘವೇಂದ್ರ ಸ್ವಾಮಿಗಳು. ಅಕ್ಕ ವೆಂಕಟಾಂಬ ದೇವಿಯ ಯಜಮಾನರಾದ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಕೋಶ, ಕಾವ್ಯ, ನಾಟಕ, ವ್ಯಾಕರಣಾದಿಗಳನ್ನ ಅಧ್ಯಯನ ಮಾಡಿ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದ ವೆಂಕಟನಾಥ ಮುಂದೆ ಸೇರಿಕೊಂಡಿದ್ದು ಕುಲಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಿದ್ದಲ್ಲಿಗೆ. ವಿದ್ಯಾರ್ಥಿ ದೆಸೆಯಲ್ಲೇ ವೆಂಕಟನಾಥರ ಮೊಗದಲ್ಲೊಂದು ದೈವ ಕಳೆ ಮೂಡಿತ್ತು. ಈ ದೈವ ಕಳೆಯನ್ನ ಮೊದಲು ಅನುಭೂತಿ ಪಡೆದದ್ದು ಭೀಮರಾಯ ಅನ್ನೋ ಜಮೀನ್ದಾರ. ಕಾವೇರಿ ನದಿಯಲ್ಲಿ ತಪೋನಿರತರಾಗಿದ್ದ ವಿದ್ಯಾರ್ಥಿ ವೆಂಕಟನಾಥರನ್ನ ನೋಡಿ ಜಮೀನ್ದಾರ ಭೀಮರಾಯ ಭಕ್ತಿ ಮೋಹಕ್ಕೊಳಗಾಗ್ತಾರೆ. ಈ ಚಿಕ್ಕ ವಯಸ್ಸಿನಲ್ಲೇ ಇಂತಹದ್ದೊಂದು ದೈವ ಕಳೆ ಹೇಗೆ ಸಾಧ್ಯ? ಯಾರೀ ಮಹಾಮಹಿಮ? ಈ ವ್ಯಕ್ತಿಯನ್ನ ಮನೆಗೆ ಆಹ್ವಾನಿಸಲೇಬೇಕು ಅಂತ ನಿರ್ಧರಿಸಿದ ಜಮೀನ್ದಾರ, ಸ್ವಾಮಿ ನೀವ್ಯಾರ್ರೀ? ನಿಮ್ಮನ್ನ ನೋಡಿ ನನ್ನ ಮನಸ್ಸು ಕಳೆದು ಹೋಗಿದೆ. ಮನೆಯಲ್ಲಿ ಸಮಾರಾಧನೆ ಇದೆ, ನೀವು ಬರಲೇಬೇಕು ಅಂತ ಆಹ್ವಾನಿಸ್ತಾರೆ. ಆಹ್ವಾನ ಮನ್ನಿಸಿದ ವೆಂಕಟನಾಥರು ಮನೆಗೆ ಹೋಗ್ತಾರೆ. ಆದ್ರೆ ಆ ದಿನ ಅಚಾತುರ್ಯವೊಂದು ನಡೆದು ಹೋಗುತ್ತೆ.
ಕುಟುಂಬದ ಇತರ ಕೆಲಸಗಳಲ್ಲಿ ನಿರತವಾಗಿ ಅನ್ಯ ಮನಸ್ಕನಾಗಿದ್ದ ಜಮೀನ್ದಾರ ಭೀಮರಾಯ ವೆಂಕಟನಾಥರು ಬಂದಿದ್ದನ್ನ ಗಮನಿಸೋದಿಲ್ಲ. ಇದರ ಮಧ್ಯೆ ಕಾರ್ಯಕ್ರಮಕ್ಕೆ ಬಂದಿದ್ದ ಕೆಲ ಅತಿಥಿಗಳು ಎಡವಟ್ಟು ಮಾಡ್ಬಿಡ್ತಾರೆ. ಬಂದವರ ಮೈಗೆ ಹಚ್ಚಿಕೊಳ್ಳೋಕೆ ಅಂತ ಗಂಧ ಅರಿಯೋಕೆ ಜನ ಹುಡುಕ್ತಾ ಇದ್ದ ಅತಿಥಿಗಳು ಅಲ್ಲೇ ಇದ್ದ ವೆಂಕಟನಾಥರಿಗೆ ಈ ಕೆಲಸ ಹಚ್ಚಿಬಿಡ್ತಾರೆ. ಹೇಳಿದವರಿಗೆ ಪ್ರತಿ ಮಾತನಾಡದೆ ವೆಂಕಟನಾಥರು ಕೂಡ ಗಂಧ ಅರಿಯೋಕೆ ಹೋಗ್ಬಿಡ್ತಾರೆ. ದೇವರ ಕೆಲಸ ಎಂದುಕೊಂಡವರೇ ತಮ್ಮ ವೇದಾಧ್ಯಯನವನ್ನು ಮನನ ಮಾಡ್ಕೊಳ್ತಾ ಅಗ್ನಿ ಮಂತ್ರವನ್ನ ಹೇಳ್ತಾ ಗಂಧ ಅರಿತಾರೆ. ಆಗ ಜರುಗಿದ್ದೇ ಪವಾಡ. ಈ ಗಂಧ ಹಚ್ಚಿಕೊಂಡವರ ಮೈ ಉರಿಯೋದಕ್ಕೆ ಶುರುವಾಗುತ್ತೆ. ಇಡೀ ಸಮಾರಂಭದಲ್ಲೆಲ್ಲ ಇದೇ ಸದ್ದು ಗದ್ದಲವಾಗ್ಬಿಡತ್ತೆ. ಎಲ್ಲರೂ ಮೈ ಸವರಿಕೊಂಡು ಬಿಸಿ ಬಿಸಿ ಅಂತ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಜಮೀನ್ದಾರ ಭೀಮರಾಯ ಏನಾಯ್ತು, ಗಂಧ ಅರೆದವರು ಯಾರು ಅಂತ ವಿಚಾರಿಸಿದಾಗ್ಲೇ ಗೊತ್ತಾಗಿದ್ದು ಈ ಅಚಾತುರ್ಯವಾಗಿದೆ ಅಂತ. ವೆಂಕಟನಾಥರನ್ನ ನೋಡಿದ ಭೀಮರಾಯ ದಿಗ್ಭ್ರಾಂತನಾಗ್ತಾನೆ. ತಪ್ಪಾಗಿದೆ ಸ್ವಾಮಿ, ಕ್ಷಮಿಸಿ, ನಮ್ಮವರಿಗೆ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಅಂಗಲಾಚ್ತಾನೆ. ನನಗೇನು ಬೇಸರವಿಲ್ಲ ಭೀಮರಾಯರೇ ಅಂತ ವೆಂಕಟನಾಥರು ತನ್ನ ಕೈಲಾದಂತೆ ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೇನೆ ಎಂದವರೇ ವರುಣ ಮಂತ್ರವನ್ನ ಜಪಿಸ್ತಾರೆ. ವರುಣ ಮಂತ್ರದೊಂದಿಗೆ ಅರೆದ ಗಂಧ ಹಚ್ಚಿಕೊಂಡ ಕೂಡಲೇ ಎಲ್ಲರ ಮೈ ಉರಿ ಕಡಿಮೆಯಾಗತ್ತೆ. ಅಲ್ಲಿ ಬಂದಿದ್ದವರೆಲ್ಲ ವೆಂಕಟನಾಥರ ಮಹಿಮೆ ಕಂಡು ಕೈ ಎತ್ತಿ ಮುಗಿತಾರೆ. ಮಂತ್ರಗಳ ಮೂಲಕ ಎಲ್ಲರನ್ನೂ ನಿಬ್ಬೆರಗಾಗಿಸಿದ ಈ ಸುದ್ದಿ ಆ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಜನವ್ಯಾಪಿಯಾಗತ್ತೆ. ವೆಂಕಟನಾಥರ ಗುರುಗಳನ್ನೂ ಮುಟ್ಟತ್ತೆ ಈ ಪವಾಡ ಘಟನೆ. ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರನ್ನ ಕರೀತಾರೆ. ವೆಂಕಟ, ನಿನ್ನ ವೇದಾಧ್ಯಯನ ಮುಗಿದಿದೆ. ನೀನೀಗ ಪಾರಂಗತನಾಗಿದ್ದೀಯ. ಮಂತ್ರಗಳ ಮೂಲಕ ಈ ಸಮಾಜಕ್ಕೆ ವೇದಶಕ್ತಿಯ ಪರಿಚಯ ಮಾಡಿದ ನೀನು ಗುರು ಋಣವನ್ನೂ ತೀರಿಸಿದ್ದೀಯ. ನೀನು ತೀರಿಸಬೇಕಾದ ಇನ್ನೊಂದು ಋಣವಿದೆ, ಅದುವೇ ಪಿತೃಋಣ. ಇದಕ್ಕಾಗಿ ನೀನು ಮನೆಗೆ ಹಿಂತಿರುಗು ಎಂದು ಆದೇಶವನ್ನೀಯುತ್ತಾರೆ. ಪಿತೃಋಣದ ಮುಕ್ತಿಗೆ ಗೃಹಸ್ಥಾಶ್ರಮ ಪ್ರವೇಶ ಮಾಡಬೇಕು ಅನ್ನೋದು ಸನಾತನ ಧರ್ಮದ ನಂಬಿಕೆಗಳಲ್ಲಿ ಒಂದು. ಈ ಕಾರಣಕ್ಕೆ ವೆಂಕಟನಾಥರು ಅಣ್ಣ ಗುರುರಾಜಾಚಾರ್ಯರು ನೋಡಿದ ಹೆಣ್ಣು ಸರಸ್ವತಿಯವರ ಕೈ ಹಿಡಿತಾರೆ. ಲಕ್ಷ್ಮೀನಾರಾಯಣ ಅನ್ನೋ ಸುಪುತ್ರನಿಗೆ ಜನ್ಮವಿತ್ತು ನಿತ್ಯ ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ. ಸಮಚಿತ್ತದಿಂದ ಜೀವನ ಸಾಕ್ತಾ ಇರುವಾಗಲೇ ಒಂದು ದಿನ ದೇಗುಲಕ್ಕೆ ಹೊರಟಿದ್ದ ರಾಯರಿಗೆ ವಿಕಾರವಾದ ಮುತ್ತೈದೆಯ ದರ್ಶನವಾಗುತ್ತೆ. ಈ ಘಟನೆ ವೆಂಕಟನಾಥರ ಜೀವನಕ್ಕೆ ಮಹಾ ತಿರುವನ್ನ ಕೊಟ್ಟು ಬಿಡತ್ತೆ. ಏನಿದು ವಿಧಿಲಿಖಿತ ಮಹಾಘಟನೆ? ಯಾರೀ ಅಕರಾಳ ವಿಕಾರಾಳ ಮುತ್ತೈದೆ? ಅಕರಾಳ ವಿಕರಾಳ ಹೆಂಗಸೊಬ್ಬಳು ಮಾರ್ಗ ಮಧ್ಯೆ ದಿಢೀರ್ ಪ್ರತ್ಯಕ್ಷಳಾಗ್ಬಿಡ್ತಾಳೆ. ಈಕೆಯ ವಿಕೃತಿ ವಿಕಾರತೆಯನ್ನ ನೋಡಿ ಎಲ್ಲರೂ ಹೌಹಾರಿದರು, ದೂರ ಸರಿದ್ರು. ವೆಂಕಟನಾಥ ಒಬ್ಬರನ್ನ ಹೊರತುಪಡಿಸಿ. ಆ ಹೆಂಗಸನ್ನ ನೋಡಿದ ವೆಂಕಟನಾಥರು ನಸುನಕ್ಕರು. ಎದುರು ಬಂದ ಮುತ್ತೈದೆ ಹೆಂಗಸೂ ಕೂಡ ನಕ್ಕಳು. ವೆಂಕಟನಾಥ, ನಾನ್ಯಾರೆಂದು ತಿಳಿದು ಹೋಯಿತೆ ನಿನಗೆ? ನಾನು ದರಿದ್ರ ದೇವತೆ. ನಿನ್ನ ಪೂರ್ವಾಕೃತ ಕರ್ಮ ಫಲಗಳಿಗೆ ಅನುಗುಣವಾಗಿ ನಾನೀಗ ನಿನ್ನನ್ನ ಆಶ್ರಯಿಸಲೇಬೇಕು. ಇದು ನನ್ನ ಕರ್ತವ್ಯ. ಆದರೆ ಸಾಮಾನ್ಯರ ಜೀವನ ಪ್ರವೇಶ ಮಾಡಿದಂತೆ ನಾನು ನಿನ್ನನ್ನ ಏಕಾಏಕಿ ಸೇರಿಬಿಡಲಾರೆ. ನೀನೊಬ್ಬ ಅಸಾಮಾನ್ಯ ಮಹಾಮಹಿಮ. ನಿನ್ನ ಅನುಮತಿ ಇದ್ದರಷ್ಟೇ ಆಶ್ರಯಿಸುತ್ತೇನೆ.
ಆಶ್ರಯಿಸಿ ದರಿದ್ರವನ್ನ ಅನುಭವಿಸುತ್ತೇನೆ ಎಂದು ಕೋರಿಕೊಂಡಳು ಆ ದರಿದ್ರ ದೇವತೆ. ದರಿದ್ರ ದೇವತೆಯ ಮಾತು ಕೇಳಿ ಮತ್ತೆ ನಕ್ಕ ವೆಂಕಟನಾಥರು, ಸರಿಯಮ್ಮ ದರಿದ್ರ ದೇವತೆ, ಪ್ರಾರಬ್ಧ ಕರ್ಮಗಳಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗೋದಿಲ್ಲ. ನೀನು ಖಂಡಿತ ಬಂದು ನನ್ನನ್ನ ಆಶ್ರಯಿಸು. ಆದ್ರೆ ನನಗೊಂದು ಪ್ರಶ್ನೆ ಇದೆ. ನೀನು ಎಲ್ಲಿವರೆಗೆ ನನ್ನೊಂದಿಗೆ ಇರ್ತೀಯಾ? ನಾನೆಷ್ಟು ಕಾಲ ಈ ದಾರಿದ್ರ್ಯವನ್ನ ಅನುಭವಿಸಬೇಕು? ಹೀಗಂತ ಕೇಳ್ತಾರೆ ವೆಂಕಟನಾಥರು. ವೆಂಕಟನಾಥರ ಪ್ರಶ್ನೆಗೆ ಉತ್ತರಿಸ್ತಾ ದರಿದ್ರ ದೇವತೆ ಒಂದು ಮಾತು ಹೇಳ್ತಾಳೆ. ನೋಡು ವೆಂಕಟನಾಥ, ನಿನ್ನ ಹೆಂಡತಿ ಒಂದು ದಿನ ಗುರುಗಳ ಬಳಿ ಹೋಗೋಣ ಅಂತ ಕೇಳ್ತಾಳೆ. ಅಲ್ಲಿಯವರೆಗೂ ಈ ದಾರಿದ್ರ್ಯ ತಪ್ಪಿದ್ದಲ್ಲ. ಅಂದು ನಾನು ನಿನ್ನನ್ನ ಬಿಟ್ಟು ತೊಲಗ್ತೇನೆ ಅಂತಾಳೆ. ಈ ಮಾತು ಹೇಳ್ತಾ ಜೊತೆಗೊಂದು ಷರತ್ತನ್ನೂ ವಿಧಿಸ್ತಾಳೆ. ನಿನ್ನ ಹೆಂಡತಿ ತಾನಾಗಿ ತಾನೇ ನಡೆಯಿರಿ ಗುರುಗಳ ಬಳಿ ಅಂತ ಹೇಳಬೇಕೇ ಹೊರತು ಎಂಥದ್ದೇ ಕಷ್ಟ ಬರಲಿ ನೀನಾಗಿ ಹೆಂಡತಿಗೆ ಈ ಗುಟ್ಟನ್ನ ಬಿಟ್ಟು ಕೊಡಬಾರದು ಎಂದು ಷರತ್ತು ಹಾಕ್ತಾಳೆ. ಅದರಂತೆ ದರಿದ್ರ ದೇವತೆಯ ಷರತ್ತನ್ನ ಒಪ್ಪಿ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನ ಸ್ವಾಗತಿಸ್ತಾರೆ ವೆಂಕಟನಾಥರು. ದರಿದ್ರ ದೇವತೆ ವೆಂಕಟನಾಥರನ್ನ ಆಶ್ರಯಿಸಿದ್ದಾಯ್ತು. ಇದರೊಂದಿಗೆ ದಟ್ಟ ದಾರಿದ್ರ್ಯದ ದಿನಗಳೂ ಆರಂಭವಾದವು. ಯಾವ ಮಟ್ಟಕ್ಕೆ ಅಂದ್ರೆ ವೆಂಕಟನಾಥರ ದಾರಿದ್ರ್ಯಕ್ಕೆ ಉಪಮೆಯೇ ಸಿಗದಿರುವಷ್ಟು ತೀವ್ರತೆಯಲ್ಲಿ ಬಡತನ ಹೆಗಲೇರುತ್ತೆ. ಇದಾದ 2 ದಿನಕ್ಕೆ ಮನೆಗೆ ಕಳ್ಳರು ನುಗ್ಗಿ ಇರೋದನ್ನೆಲ್ಲ ದೋಚ್ತಾರೆ. ಇದ್ದ ಮನೆ ಸೋರಲಾರಂಭಿಸತ್ತೆ. ಹರಿದ ಬಟ್ಟೆ, ಹಸಿದ ಹೊಟ್ಟೆ, ದಿನಚರಿ ಎಂಬಂತಾಗಿ ಬಿಡುತ್ತೆ. ಬಡತನ ನೋಡಿದ ಬಂಧುಗಳು ದೂರದಲ್ಲೇ ನಿಂತು ಬಿಡುತ್ತಾರೆ. ಇರೋ ಒಬ್ಬ ಮಗನಿಗೆ ಹಾಲು ಅನ್ನ ಕೊಡೋಣ ಅಂದ್ರೂ ಬಿಡಿಗಾಸಿಲ್ಲ. ಅನಿವಾರ್ಯವಾಗಿ ಮಕ್ಕಳಿಗೆ ವೇದ ಪಾಠ ಹೇಳಿಕೊಟ್ಟಾದ್ರೂ ದುಡಿಮೆ ಮಾಡೋಣ ಅಂದುಕೊಂಡ್ರೆ ಅದಕ್ಕೂ ಕಲ್ಲು ಬೀಳತ್ತೆ. ದಿಕ್ಕೆ ತೋಚದ ದರಿದ್ರ ಜೀವನ ವೆಂಕಟನಾಥರನ್ನ ಕಾಡಲಾರಂಭಿಸತ್ತೆ. ಹೀಗಿರೋವಾಗ್ಲೇ ದಟ್ಟ ದಾರಿದ್ರ್ಯದ ಆ ದಿನಗಳಲ್ಲಿ ಒಂದು ರಾತ್ರಿ ವೆಂಕಟನಾಥರ ಪತ್ನಿ ಸರಸ್ವತಿಯವರಿಗೆ ಕನಸೊಂದು ಬೀಳತ್ತೆ. ಕನಸಲ್ಲಿ ವೆಂಕಟನಾಥರ ಪರಮಗುರು ಅಂದ್ರೆ ಗುರುವಿನ ಗುರು ಇರ್ತಾರಲ್ಲ ಅವರು. ಇನ್ನೂ ಸರಳೀಕರಿಸಿ ಹೇಳೋದಾದ್ರೆ ವೆಂಕಟನಾಥರ ಗುರು ಸುಧೀಂದ್ರ ತೀರ್ಥರು ಇರ್ತಾರಲ್ಲ, ಅವರ ಗುರುಗಳಾದ ವಿಜಯೇಂದ್ರ ತೀರ್ಥರು ಕನಸಲ್ಲಿ ಕಾಣಿಸಿಕೊಳ್ತಾರೆ. ಮಹಾನ್ ಶಕ್ತಿವಂತರಾದ ಇವರು ಕನಸಲ್ಲಿ ಒಂದು ಸಲಹೆ ನೀಡುತ್ತಾರೆ. ತಾಯಿ, ನಿನ್ನ ಪತಿ ಮಹಾಮಹಿಮ. ಅಂತಹ ಮಹಾಮಹಿಮ ಈ ರೀತಿ ಕಷ್ಟಗಳನ್ನ ಅನುಭವಿಸುವುದು ಜಗತ್ತಿಗೆ ಒಳ್ಳೆಯದಲ್ಲ. ನೀನು ಅವನ ಬಳಿ ಹೋಗಿ ನಿಮ್ಮ ಗುರುಗಳ ಬಳಿ ಹೋಗೋಣ ಅಂತ ಹೇಳು. ಅಂದೇ ಅವನ ದಾರಿದ್ರ್ಯವೆಲ್ಲ ನಿವಾರಣೆಯಾಗತ್ತೆ ಎಂದು ಸಲಹೆ ಕೊಡ್ತಾರೆ ವಿಜಯೇಂದ್ರ ತೀರ್ಥರು. ರಾತ್ರಿ ಕಳೆದು ಬೆಳಗಾಗುವುದನ್ನೇ ಕಾಯ್ತಾ ಇದ್ದ ಸರಸ್ವತಿಯವರು ವೆಂಕಟನಾಥರ ಬಳಿ ಬಂದು, ಇನ್ನೆಷ್ಟು ದಿನ ಈ ಕಷ್ಟ ಕಾರ್ಪಣ್ಯ? ನೀವು ವೇದ ಪಾರಂಗತರಲ್ಲವೇ? ಪರಿಹಾರ ಹುಡುಕಬಹುದಲ್ಲ ಎಂದು ಕೇಳ್ತಾರೆ. ಪ್ರತಿಯಾಗಿ ವೆಂಕಟನಾಥರು ಹೇಳೋದೇನೆಂದ್ರೆ, ಇದೆಲ್ಲ ಕರ್ಮಫಲ, ಅನುಭವಿಸದೆ ಅನ್ಯ ಮಾರ್ಗವಿಲ್ಲ ಎಂದು. ಸರಿ, ಹಾಗಿದ್ರೆ ಯಾವುದಕ್ಕೂ ಒಂದು ಸಲ ನಿಮ್ಮ ಗುರುಗಳ ಬಳಿ ಹೋಗಿ ಬರೋಣ ಬನ್ನಿ ಎನ್ನುತ್ತಾರೆ ಸರಸ್ವತಿ. ವೆಂಕಟನಾಥರಿಗೆ ಆಶ್ಚರ್ಯವಾಗುತ್ತೆ. ಇದ್ದಕ್ಕಿದ್ದಂತೆ ಈ ಚಿಂತನೆ ಏಕೆ ನಿನಗೆ ಅಂತ ಕೇಳ್ತಾರೆ. ಯಾಕೆ ಬಂತೋ ಏನೋ, ಬನ್ನಿ ಹೋಗಿ ಬರೋಣ ಅಂತ ಸರಸ್ವತಿ ಉತ್ತರಿಸ್ತಾರೆ. ಒಪ್ಪಿದ ವೆಂಕಟನಾಥರು ಷರತ್ತೊಂದನ್ನ ವಿಧಿಸ್ತಾರೆ. ನೋಡು ಸರಸ್ವತಿ, ಹೋಗಲು ನನಗೇನು ಅಡ್ಡಿಯಿಲ್ಲ. ಗುರುಗಳನ್ನ ನೋಡಿದ್ರೆ ನನಗೂ ಖುಷಿಯಾಗತ್ತೆ. ಆದ್ರೆ ಹೋದ ಮೇಲೆ ಎಂಥದ್ದಾದ್ರೂ ಕಷ್ಟ ಕಾರ್ಪಣ್ಯ ಬಂದ್ರೆ ಮಾನಸಿಕವಾಗಿ ನೀನು ಸಜ್ಜಾಗಿರಬೇಕು, ವಿರೋಧಿಸಲು ಮುಂದಾಗಬಾರದು ಎಂದು ವಿಶೇಷವಾದ ಸೂಚನೆಯೊಂದನ್ನ ಕೊಡ್ತಾರೆ. ದಿನವೂ ಅನುಭವಿಸ್ತಾ ಇರೋ ದಾರಿದ್ರ್ಯದ ಒತ್ತಡ, ಕಷ್ಟಕ್ಕಿಂತ ಇನ್ಯಾವ ಕಷ್ಟವಿರೋದಕ್ಕೆ ಸಾಧ್ಯ ಎಂದುಕೊಂಡ ಸರಸ್ವತಿ, ಹಾಗೇನಿಲ್ಲ, ಏನೇ ಆದ್ರೂ ಸರಿ, ನಾವು ಹೋಗಿಯೇ ಬರೋಣ ಅಂತ ಕೇಳ್ಕೊಳ್ತಾರೆ.
ಮಡದಿಯ ಮಾತಿನಂತೆ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರನ್ನ ಭೇಟಿಯಾಗ್ತಾರೆ ವೆಂಕಟನಾಥ. ಗುರುಗಳ ದರ್ಶನ, ಕೃಪಾಶೀರ್ವಾದದ ಪರಿಣಾಮ ವೆಂಕಟನಾಥರ ಬದುಕೇ ಬದಲಾಗುತ್ತೆ. ಅಂದಿನವರೆಗೂ ಇದ್ದ ದಟ್ಟ ದಾರಿದ್ರ್ಯ ದಿನ ಗಣನೆ ಮಾಡೋ ವೇಳೆಗೆಲ್ಲ ದೂರವಾಗುತ್ತೆ. ಗುರುಗಳ ಅಣತಿಯಂತೆ ಮಠದಲ್ಲೇ ವಾಸ್ತವ್ಯ ಹೂಡ್ತಾರೆ. ಪ್ರವಚನ ಮಾಡಲಾರಂಭಿಸ್ತಾರೆ. ಗುರುಗಳ ಜೊತೆಗೆ ಲೋಕ ಸಂಚಾರಕ್ಕಿಳಿತಾರೆ. ಹೋದಲ್ಲೆಲ್ಲ ಕೀರ್ತಿ ಪುರುಷರಾಗ್ತಾರೆ. ಸಂಚಾರದ ವೇಳೆ ರಾಜರ ಆಸ್ಥಾನಗಳಿಗೆ ತೆರಳಿ ಸಂವಾದಕ್ಕಿಳಿಯುವ ವಾದಿಗಳನ್ನ ಗೆದ್ದು ಶ್ರೀಮಠಕ್ಕೆ ಕೀರ್ತಿ ತರ್ತಾರೆ. ವ್ಯಾಕರಣ ಶಾಸ್ತ್ರದಲ್ಲಿ ಇವರ ಅದ್ವಿತೀಯ ಪಾಂಡಿತ್ಯ ಕಂಡ ಸುಧೀಂದ್ರ ತೀರ್ಥರು ಮಹಾಭಾಷ್ಯ ಅನ್ನೋ ಬಿರುದನ್ನೂ ನೀಡ್ತಾರೆ. ಹೀಗೆ ಸಾಗುತ್ತಿರೋವಾಗ್ಲೇ ಬದಲಾದ ಬದುಕಲ್ಲಿ ಮತ್ತೊಂದು ಮಹಾ ಬದಲಾವಣೆಯ ಗಾಳಿ ಬೀಸತ್ತೆ. ಅದೊಂದು ದಿನ ವೆಂಕಟನಾಥರ ಗುರುಗಳಾದ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಸೂಚನೆಯೊಂದು ಸಿಗುತ್ತೆ. ಸುಧೀಂದ್ರ ತೀರ್ಥರ ಕನಸಲ್ಲಿ ಬಂದ ಶ್ರೀರಾಮಚಂದ್ರ ಪ್ರಭು ಮಹತ್ವದ ಸಂದೇಶ ಕೊಡ್ತಾನೆ. ನಿನ್ನ ಶಿಷ್ಯನಾದ ವೆಂಕಟನಾಥನಿಂದ ನನ್ನ ಮೂಲ ರಾಮನ ರೂಪಕ್ಕೆ ಆರಾಧನೆ ಮಾಡಿಸಿಕೊಳ್ಬೇಕು ಅನ್ನೋದು ನನ್ನ ಬಯಕೆ. ಈ ಪರಂಪರೆಗೆ ಮುಂದಿನ ವಾರಸುದಾರನು ಅವನೇ ಆಗಲಿ ಎಂದು ಆದೇಶವನ್ನೆಯುತ್ತಾನೆ ಶ್ರೀರಾಮ. ಶಿಷ್ಯ ವೆಂಕಟನಾಥರನ್ನ ಕರೆಯುತ್ತಾರೆ ಗುರುಗಳು. ಶಿಷ್ಯನ ಮುಂದೆ ಪಟ್ಟಕ್ಕೇರಬೇಕಾದ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ವೆಂಕಟನಾಥರು ಸುತಾರಾಮ್ ಒಪ್ಪೋದಿಲ್ಲ. ಗುರುಗಳೇ, ಇದೆಂಥ ದೊಡ್ಡ ಪರೀಕ್ಷೆ. ಈ ಅಪಾರ ದ್ವೈತ ಸಿದ್ಧಾಂತದ ಸಾಮ್ರಾಜ್ಯವೆಲ್ಲಿ, ನಾನೆಲ್ಲಿ? ಭಾರ ಹೊತ್ತು ಸಮುದ್ರ ದಾಟಲು ಹೋದಂತಾಗತ್ತೆ. ಅಷ್ಟೇ ಅಲ್ಲ, ನಾನಿನ್ನು ಚಿಕ್ಕವನು, ನನ್ನ ಹೆಂಡತಿ ಚಿಕ್ಕವಳು, ಮಗನಿಗೆ ಉಪನಯನವನ್ನೇ ಮಾಡಿಲ್ಲ ಎಂದು ಹೇಳಿ ಗುರುಗಳಿಗೆ ನಿರಾಸೆ ಮಾಡಿ ಮನೆಗೆ ಹೊರಟು ಬಿಡ್ತಾರೆ. ಹೋಗು, ಎಲ್ಲಿ ಹೋಗುವೆ, ಬಂದೇ ಬರುವೆ ಎಂದು ಗುರುಗಳು ನಸುನಕ್ಕು ಸುಮ್ಮನಾಗ್ತಾರೆ. ಗುರುಗಳ ನಂಬಿಕೆಯ ನಿಜವಾಗೋ ದಿನ ಬಂದೇ ಬಿಡತ್ತೆ. ಒಂದು ಬೆಳಗಿನ ಜಾವ ಸ್ವಪ್ನದಲ್ಲಿ ವಿದ್ಯಾದೇವಿ ಸಾಕ್ಷಾತ್ ಸರಸ್ವತಿ ಕಾಣಿಸಿಕೊಳ್ತಾಳೆ ವೆಂಕಟನಾಥರಿಗೆ. ಸ್ವಪ್ನ ದರ್ಶನ ಕೊಟ್ಟ ಸರಸ್ವತಿ ವೆಂಕಟನಾಥರಿಗೆ ಸಂಸಾರದ ಬಗ್ಗೆ ತಿಳುವಳಿಕೆ ನೀಡ್ತಾಳೆ. ಸಂಸಾರವನ್ನ ನೆಚ್ಚಿಕೊಂಡಿರಬೇಡ ನೀನು. ನಿನ್ನ ಅವತಾರವು ಶ್ರೀ ಮಧ್ವಾಚಾರ್ಯರ ತತ್ವಶಾಸ್ತ್ರದ ಪ್ರಚಾರಕ್ಕಾಗಿದೆ. ನಿನ್ನ ಗುರುಗಳು 2 ವರ್ಷಗಳು ಮಾತ್ರ ಇರ್ತಾರೆ. ನಿನ್ನಿಂದ ಅಸಾಧಾರಣ ಕಾರ್ಯಗಳಾಗಬೇಕಿವೆ. ವಿದ್ಯಾದೇವಿಯಾದ ನಾನು ನಿನ್ನ ಕೈ ಪಿಡಿದು ಜಗತ್ಪ್ರಸಿದ್ಧಳಾಗಬೇಕು ಅನ್ನೋ ಹೆಬ್ಬಯಕೆ ಹೊಂದಿದ್ದೇನೆ. ನಿನ್ನ ನಾಲೆಗೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡಲು ಬಯಸಿದ್ದೇನೆ. ನೀ ಯತಿಯಾಗಬೇಕು. ನೀನು ಯತಿಯಾಗುವುದು, ನಾನು ನಿನ್ನ ಅಧೀನಳಾಗುವುದು, 2 ದೈವ ಸಂಕಲ್ಪ ಅನ್ನೋ ಸ್ಪಷ್ಟ ಸಂದೇಶ ಕೊಡ್ತಾಳೆ ಸರಸ್ವತಿ ಮಾತೆ. ಸರಸ್ವತಿ ಮಾತೆಯ ಸಂದೇಶದ ಬಳಿಕ ನಿರ್ಧಾರದ ನಂತರ ಹಾದಿ ಎರಡೂ ಸ್ಪಷ್ಟವಾಗುತ್ತೆ. ಮನದಲ್ಲೇ ಸಂಕಲ್ಪ ಮಾಡಿಕೊಂಡ ವೆಂಕಟನಾಥರು ಮೊದಲು ಮಾಡಬೇಕಾದ ಕೆಲಸಗಳತ್ತ ಗಮನ ಕೊಡ್ತಾರೆ. ಮಗನಿಗೆ ಉಪನಯನ ಮಾಡಿಸ್ತಾರೆ. ಜವಾಬ್ದಾರಿ ಮುಗಿದ ಕೂಡಲೇ ಅದೇ ದಿನ ಪತ್ನಿ ಸರಸ್ವತಿಯನ್ನ ಕರೆದು ತಮ್ಮ ಮನದಿಂಗಿತವನ್ನ ಹೇಳಿಯೇ ಬಿಡ್ತಾರೆ ವೆಂಕಟನಾಥರು. ನೋಡು ಸರಸ್ವತಿ, ನಾನು ನಿರ್ಧರಿಸಿದ್ದೇನೆ. ಸನ್ಯಾಸಿಯಾಗ್ಬಿಡ್ತೇನೆ. ಜನಕಲ್ಯಾಣದ ನಿರ್ದೇಶನವಾಗಿದೆ. ಸಂಸಾರ ಸಾಗರದಲ್ಲಿ ಮುಳುಗಿರಲಾರೆ. ಮಗನನ್ನ ಚೆನ್ನಾಗಿ ನೋಡಿಕೋ, ನೀನೂ ಕ್ಷೇಮವಾಗಿರು ಎಂದುಬಿಡ್ತಾರೆ ಒಂದೇ ಮಾತಿಗೆ. ಅಷ್ಟು ಹೊತ್ತು ಮಗನ ಉಪನಯನದ ಸಂಭ್ರಮದಲ್ಲಿದ್ದ ಸರಸ್ವತಿಗೆ ಒಮ್ಮೆಲೆ ಬರಸಿಡಿಲು ಬಡಿದಂತಾಗತ್ತೆ. ಇದಕ್ಕೇನಾ ನೀವು ಎಷ್ಟು ಆತುರಾತುರವಾಗಿ ಮಗನ ಕಾರ್ಯ ಮಾಡಿದಿರಿ? ಮದುವೆಯಾಗಿ ಕೆಲವೇ ವರ್ಷಗಳಾಗಿವೆ, ಸನ್ಯಾಸದ ಮಾತೇಕೆ? ಹೀಗೆ ಸರಸ್ವತಿಯವರು ಕೇಳಿದ ಪ್ರಶ್ನೆಗಳು ಒಂದೆರಡಲ್ಲ. ತೋಡಿಕೊಂಡ ದುಃಖ ಅಷ್ಟಿಷ್ಟಲ್ಲ.
ಆದರೆ ವೆಂಕಟನಾಥರ ಸಂಕಲ್ಪದ ಮನಸ್ಸು ಇದನ್ಯಾವುದನ್ನೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಈ ಸಂಸಾರವೆಂಬ ಭವಭಾರ ನನಗೆ ಬೇಡ ಎಂದು ಅಂಗಳದಿಂದ ಗುರುಗಳ ಪಾದದತ್ತ ಹೊರ ನಡೆದು ಬಿಡ್ತಾರೆ ವೆಂಕಟನಾಥರು. ಮುಂದೇನಾಯ್ತು? ಇಂದಿಗೂ ಬೃಂದಾವನದಲ್ಲಿರೋ ರಾಯರು ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆ ನಿಜಾನ? ಮಂತ್ರಾಲಯದಲ್ಲಾದ ಅದ್ಭುತ ಪವಾಡವೇನು? ಕ್ರಿಸ್ತಶಕ 1621 ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾದರು. ತಲೆಯ ಮೇಲೆ ಶಾಲಿಗ್ರಾಮವನ್ನಿಟ್ಟ ಗುರು ಸುಧೀಂದ್ರ ತೀರ್ಥರು ಕ್ಷೀರಾಭಿಷೇಕ ಮಾಡಿಸಿ ವೆಂಕಟನಾಥರನ್ನ ಯತಿಗಳನ್ನಾಗಿಸಿದರು. ಆ ಕ್ಷಣ ನೆಲದ ಜೀವಿಗಳ ಭವರೋಗಕ್ಕೆ ದಿವ್ಯೌಷಧವೊಂದು ಸಿದ್ಧವಾಯಿತು. ಶ್ರೀ ಮೂಲರಾಮದೇವರು ಮೊದಲಾದ ಕೆಲ ಪ್ರತಿಮೆಗಳನ್ನ, 2 ವ್ಯಾಸ ಮುಷ್ಟಿಗಳನ್ನ, ಗ್ರಂಥಗಳ ರಾಶಿಯನ್ನ, ಶ್ವೇತ ಛತ್ರ ಬಂಗಾರದ ಪಲ್ಲಕ್ಕಿಯನ್ನ ಕರುಣಿಸಿ ವಿಜಯೀಭವ ಎಂದರು ಗುರುಗಳು. ಗುರುಗಳಿಂದ ದೀಕ್ಷೆ ಪಡೆದ ಶ್ರೀ ರಾಘವೇಂದ್ರ ತೀರ್ಥರು ಮುಂದೆ ಇವತ್ತಿನ ತಮಿಳುನಾಡು, ಕರ್ನಾಟಕ, ಆಂಧ್ರದ ನೆಲ ಜಲಗಳನ್ನ ಸ್ಪರ್ಶಿಸುತ್ತಾ ಜನೋದ್ಧಾರಕ ಹೆಜ್ಜೆಗಳನ್ನಿಡುತ್ತಾ ಹೋದರು. ಅನೇಕ ತೀರ್ಥಕ್ಷೇತ್ರಗಳ ಭೇಟಿ ವೇಳೆ ನೊಂದು ಬಂದ ಭಕ್ತರ ಕಷ್ಟಗಳನ್ನ ಪರಿಹರಿಸಿದರು. ಗುರುಗಳ ನಿರ್ಯಾಣದ ನಂತರ ಈ ಮೂಲ ಮಹಾಸಂಸ್ಥಾನದ ಜವಾಬ್ದಾರಿ ಹೊತ್ತ ಶ್ರೀ ರಾಘವೇಂದ್ರ ಗುರುಗಳು ದೇಶದೆಲ್ಲೆಡೆ ಸಂಚರಿಸಿ ಜಾತಿ, ಮತ, ಪಂಥದ ಭೇದವಿಲ್ಲದೆ ಸಜ್ಜನರನ್ನ ಉದ್ಧರಿಸುತ್ತಾ ಸಾಗಿದ್ರು. ಇತ್ತ ರಾಯರ ಪೂರ್ವಾಶ್ರಮದ ಪತ್ನಿ ಸರಸ್ವತಿಯವರು ಅಷ್ಟೊತ್ತಿಗಾಗಲೇ ವಿಪರೀತ ಖಿನ್ನತೆಗೊಳಗಾಗಿದ್ರು. ದೀಕ್ಷೆ ಪಡೆದು ಗುರುಗಳಾಗಿದ್ದಾರೆ ಅನ್ನೋದನ್ನು ಮರೆತು ಪದೇ ಪದೇ ಪತಿಯೆಂಬ ಮನಸ್ಥಿತಿಯೊಂದಿಗೆ ರಾಯರನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದರು. ಆದ್ರೆ ರಾಯರು ಮಾತ್ರ ಮಠಕ್ಕೆ ಬರೋ ಇತರ ಸಾಮಾನ್ಯ ಭಕ್ತರಂತೆ ಆಶೀರ್ವದಿಸಿ ಕಳುಹಿಸುತ್ತಿದ್ದರೆ ಹೊರತು ಕಣ್ಣೆತ್ತೂ ನೋಡ್ತಿರ್ಲಿಲ್ಲ. ಇದರಿಂದ ಇನ್ನಷ್ಟು ಘಾಸಿಗೊಂಡ ಸರಸ್ವತಮ್ಮನವರು ಇದ್ದ ಒಬ್ಬ ಮಗನನ್ನ ಭಾವ ಓರಗಿತ್ತಿಯ ರಕ್ಷಣೆಗೆ ಒಪ್ಪಿಸಿ ಬಾವಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ರು. ಇದೊಂದು ಸಂದಿಗ್ಧ ಸ್ಥಿತಿ. ಗುರುಗಳಿಗೆ ಈ ವಿಚಾರವನ್ನ ತಿಳಿಸುವುದೋ ಬೇಡವೋ ಅನ್ನೋ ಗೊಂದಲಕ್ಕೊಳಗಾಯ್ತು ರಾಯರ ಶಿಷ್ಯವೃಂದ. ಕೊನೆಗೂ ವಿಚಾರವನ್ನ ತಿಳಿಸಿಯೇ ಬಿಡೋಣ ಎಂದು ಮುಂದಾದ ಶಿಷ್ಯರಿಗೆ, ಹೌದಾ, ರಾಮನೊಂದಿಗೆ ಸೇರಿಕೊಂಡ್ರ? ಒಳ್ಳೆಯದಾಯ್ತು, ಅವರ ಮಗನ ಕೈಯಲ್ಲಿ ಸಂಸ್ಕಾರ ಮಾಡಿಸಿಬಿಡಿ ಎಂದು ನಿರ್ಭಾವುಕರಾಗಿ ನುಡಿಯುತ್ತಾರೆ ರಾಯರು. ರಾಯರ ನುಡಿಯಂತೆ ಪೂರ್ವಾಶ್ರಮದ ಮಗನಿಂದ ಸಂಸ್ಕಾರವಾಗತ್ತೆ. ಆದ್ರೆ ಸತ್ತ ಮೇಲೂ ನನ್ನನ್ನ ನೋಡಲು ಬರಲಿಲ್ಲವಲ್ಲ ಅನ್ನೋ ಕೊರಗಲ್ಲಿ ಸರಸ್ವತಮ್ಮ ಪ್ರೀತಾತ್ಮರಾಗ್ಬಿಡ್ತಾರೆ. ವೇದೋಪನ್ಯಾಸ ಮಾಡ್ತಾ ಇದ್ದ ಮಠದ ಅಂಗಳಕ್ಕೆ ಬಂದ ಪ್ರೇತಾತ್ಮವನ್ನ ನೋಡಿ ಗುರುತಿಸಿದ ರಾಯರು ತಮ್ಮ ಮಂತ್ರ ಜಲವನ್ನ ಪ್ರೋಕ್ಷಣೆ ಮಾಡಿ ಸರಸ್ವತಮ್ಮನವರಿಗೆ ಮುಕ್ತಿ ಕೊಡ್ತಾರೆ. ಇಂತಹ ಅಸಂಖ್ಯಾತ ಪವಾಡಗಳನ್ನ ಮಾಡ್ತಾ ಸಂವತ್ಸರಗಳನ್ನ ಸರಿಸಿ ಅಂತಿಮವಾಗಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ್ರು ಗುರುರಾಯರು. 700 ವರ್ಷಗಳ ದೈವಾಂಶ ಆಯುಷ್ಯದಲ್ಲಿ 76 ವರ್ಷ ಶರೀರ ರೂಪದಲ್ಲಿ 300 ವರ್ಷದವರೆಗೆ ಮಂತ್ರ ಕೃತಿಗಳ ಮೂಲಕ 700 ವರ್ಷದವರೆಗೆ ಕೃಪಾಶೀರ್ವಾದದ ಮೂಲಕವೂ ಇಂದಿಗೂ ಜೀವಂತವಾಗಿದ್ದಾರೆ ರಾಯರು ಅನ್ನೋದು ಪ್ರಬಲ ನಂಬಿಕೆ.